ಆಗೋಯ್ತು ಸಿನಿಮಾ. ಅದೇ ದೊಡ್ಡ ದೊಡ್ಡ ಹೀರೋಗಳದು. ಚಿಕ್ಕ ಪುಟ್ಟ ಹೀರೋಗಳಿಗೆ ಹಣ ಹಾಕಕ್ ಪ್ರೊಡ್ಯೂಸರ್ ಹತ್ರ ಹಣ ಉಳಿದ್ರೆ ಅಲ್ವಾ ಮಲ್ಟಿಪ್ಲೆಕ್ಸ್ ಅಲ್ಲಿ ಒಂದು ಸಿನಿಮಾ ನೋಡಕ್ ಹೋಗ್ಬೇಕಾದ್ರೆ ₹200 ಟಿಕೆಟ್ ಇದ್ರೆ ಅಟ್ಲೀಸ್ಟ್ 600-700 ಪಿಕ್ಚರ್ ನೋಡ್ಕೊಂಡ್ ನೋಡ್ಬೋದು ಒಬ್ರು. ಅದೇ ಇದ್ದು 1,000 ಮಾಡಿ ಒಂದಿಷ್ಟು ಕೊಡ್ತಾರೆ, ಅದೇನೋ ಪಾಪ್ಕಾರ್ನ್, ಅದಕ್ಕೆ ₹500 ಕೊಡ್ಬೇಕು, ₹300 ಕಾಫಿ ಕೊಡ್ಬೇಕು. ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಅಭಿಮಾನಿಗಳು ಯಾರು ತಡೆದಿದ್ದಾರೆ? ಸೋಷಿಯಲ್ ಮೀಡಿಯಾದಲ್ಲಿ ಇದ್ರ ಬಗ್ಗೆ ಅಭಿಮಾನಿಗಳು ಯಾರು ತಡೆದಿದ್ದಾರೆ? ಅಮ್ಮ ಅಕ್ಕ ಅಣ್ಣ ತಮ್ಮ ಇಂಥವ್ರನ್ನ ಬೀದಿಗೆ ತಂದು ಮಾತನಾಡ್ಲಿಕ್ಕೆ ಮಾತ್ರ ಸೋಷಿಯಲ್ ಮೀಡಿಯಾ ಇರೋದು. ಮಾತಾಡಿ ಪ್ರಾರಂಭ ಮಾಡಿ. ಗಂಡ ಹೆಂಡತಿ ಇಬ್ರು ಮಕ್ಕಳು ಹೋಗ್ಬೇಕಂದ್ರೆ ಒಂದ್ ತಿಂಗಳು ಸಂಬಳ ಇಡಬೇಕು, ಒಂದ್ ಪಿಕ್ಚರ್ ನೋಡೋದಕ್ಕೆ. ಎಲ್ಲಿ ಹೋಗ್ತಾರೆ? ಸಿನಿಮಾ ಎಲ್ಲ ಬರುತ್ತೆ. ಕನ್ನಡ ಸಿನಿಮಾ ಇರೋದೇ ಒಂದು ಚಿಕ್ಕ ಬಡ್ಜೆಟ್, ಚಿಕ್ಕ ಮಾರ್ಕೆಟ್. ಅಂತದ್ರಲ್ಲಿ ಒಂದ್ ಸಿನಿಮಾ ನೋಡಕ್ ಒಂದ್ ತಿಂಗಳು ಸಂಬಳ ಕಳ್ಕೊಂಡ್ರೆ ಯಾರು ಹೋಗ್ತಾರೆ? ಮತ್ತೆ ಇಡೀ ಮಲ್ಟಿಪ್ಲೆಕ್ಸ್ ಗಳಲ್ಲಿ ಎಲ್ಲೂ ಕೂಡ ಮಾಲ್ಗೆ ಆಟೋಗೆ ಪಾರ್ಕಿಂಗ್ ಕೊಡಲ್ಲ. ನಮ್ಮ ಚಿತ್ರರಂಗ ಉಳಿಸಿರೋದು ಆಟೋ ಡ್ರೈವರ್ಸ್, ಆಟೋ ಯೂನಿಯನ್. 1 ವಾರ 2 ವಾರ ₹200 ಇತ್ತು ಮೇಡಮ್, 2 ವಾರ ಇತ್ತು ₹200 ಸ್ಟೇ ತಂದ್ಬಿಟ್ರು. ಆ ₹200 ಇದ್ದಾಗ ಮಲ್ಟಿಪ್ಲೆಕ್ಸ್ ಗಳಿಗೆ ಯಾವ ರೀತಿ ಜನ ಹೋಗಿದೆ ಅಂತೇಳಿ ಸ್ಟ್ಯಾಟಿಸ್ಟಿಕ್ ತಗೊಂಡು ನೋಡ್ರಿ. ಹೆಚ್ಚಿನ ಜನ ನೋಡಿದ್ದಾರೆ. ಪ್ಯಾನ್ ಇಂಡಿಯಾ ಬಂದ್ಬಿಟ್ರ ₹100 ₹500 ಟಿಕೆಟ್ ಬಂದು ₹200 ಟಿಕೆಟ್ ತಗೊಂಡು ಹೀರೋ ಮಾಡಿಲ್ವ ಅವ್ರನ್ನ? ಈಗ ₹1,000 ಟಿಕೆಟ್ ಅವ್ರಿಗೆ. ಸರಿ ಸಂಜಯ್ ಅವರೇ, ಬ್ಯಾಕ್ ಟು ಈ ಫ್ಯಾನ್ ಕಲ್ಚರ್. ಕನ್ನಡ ಚಿತ್ರೋದ್ಯಮ ಅಂತಂದ್ರೆ ಅದಕ್ಕೆ ಚಂದನವನ ಅಂತ ಹೆಸರಿಟ್ಟಿರೋದೇ ಅದರಲ್ಲಿ ನಮ್ಮ ಕನ್ನಡ ನಾಡಿನ ಕಲ್ಚರ್, ಸಂಸ್ಕೃತಿ ಇದು ಪ್ರತಿಬಿಂಬಿಸ್ಲಿ ಅಂತ ಹೇಳಿ. ನಾನು ಮತ್ತೆ ಹೇಳ್ತಿದ್ದೀನಿ ಸರ್, ನಾನು ಯಾರೋ ದರ್ಶನ್ ಅಭಿಮಾನಿಗಳನ್ನ, ಸುದೀಪ್ ಅಭಿಮಾನಿಗಳನ್ನ ಟಾರ್ಗೆಟ್ ಮಾಡಿ ಪ್ರಶ್ನೆ ಕೇಳ್ತಾ ಇಲ್ಲ. ನಿಜಕ್ಕೂ ಕೂಡ ಈಗ ಆಗ್ತಾ ಇರುವ ಈ ಫ್ಯಾನ್ ವಾರ್ ಅಥವಾ ಸ್ಟಾರ್ ವಾರ್ ಯಾವ ಕಲ್ಚರ್ ತೋರಿಸ್ತಾ ಇದೆ ಸಂಜಯ್ ಅವರೇ? ಅವಶ್ಯಕತೆ ಇದೆಯಾ ಕನ್ನಡ ಚಿತ್ರರಂಗಕ್ಕೆ ಇಂಥದ್ದೊಂದು? ತಪ್ಪಂತಾನೆ ನಾನು ಹೇಳ್ತಿರೋದು ಮೇಡಮ್, ಅದು ಸರಿ ಅಂತ ನಾನು ಯಾವತ್ತೂ ವಾದ ಮಾಡಿಲ್ಲ. ಇಟ್ ಈಸ್ ರಾಂಗ್. ಸೊ ಇಲ್ಲಿ ನಾವು ಸಿನಿಮಾ ಇಂಡಸ್ಟ್ರಿ ಯಾಕೆ ಬೆಳೀತಾ ಇಲ್ಲ ಅಂತಂದ್ರೆ, ನೋಡಿ ಚೆನ್ನಾಗಿರೋ ಸಿನಿಮಾ ಬಂತು ಅಂತಂದ್ರೆ 200 ಅಲ್ಲ ₹1,000 ಕೊಟ್ಟು ಜನ ಹೋಗ್ತಾರೆ. ಅದೇ ಸಿನಿಮಾ ಮೊಬೈಲ್ ಅಲ್ಲಿ ಬರ್ಬೇಕಾದ್ರೆ ಥಿಯೇಟರ್ಗೆ ಯಾಕೆ ಮೇಡಮ್ ಬರ್ತಾರೆ? ಬೇಸಿಕ್ ಒಬ್ಬ ಕಾಮನ್ ಮ್ಯಾನ್ ಆಗಿ ಯೋಚನೆ ಮಾಡಿ. ಕರೆಕ್ಟಾರ ಹಂಗ ನಾನು ಹೇಳ್ತಿರೋಂಥದ್ದು. ಇದ್ರ ಬಗ್ಗೆ ನಾವು ಮಾತಾಡ್ಬೇಕು. ನಾವು ಈ ಟಿಕೆಟ್ ಪ್ರೈಸ್ ಜಾಸ್ತಿ ಆಯ್ತು, ಕಮ್ಮಿ ಆಯ್ತು, ಬಟ್ ಜನ ಚೆನ್ನಾಗಿತ್ತು ಮೂವಿ ಅಂತಂದ್ರೆ ಅಷ್ಟಾರು ಕೊಟ್ಟು ಹೋಗ್ತಾರೆ. ಇದಿದೆ. ಯಾಕೆ ಕಾಂತಾರ ಮೂವಿ ಜನಕ್ಕೆ ಹೋಗ್ಲಿಲ್ಲ? ಟಿಕೆಟ್ ಎಷ್ಟಿತ್ತು? KGF ಮೂವಿ ಜನ ಹೋಗ್ಲಿಲ್ವಾ? ಟಿಕೆಟ್ ಎಷ್ಟಿತ್ತು? ಉತ್ತರ ಕೊಡಿ ನನಗೆ. ಸೊ ಮೂವಿ ಚೆನ್ನಾಗಿದೆ ಅಂದ್ಮೇಲೆ ಹೋಗ್ತಾರೆ. ಬಟ್ ಇಲ್ಲಿ ನಮ್ಮಲ್ಲಿರೋರೇನೆ, ನಮ್ಮ ಇಂಡಸ್ಟ್ರಿಯಲ್ಲಿ ಇರೋರೇ ದೊಡ್ಡ ದೊಡ್ಡ ನಟರುಗಳು ಬೇರೆ ಸಿನಿಮಾ ಪ್ರೊಡ್ಯೂಸರ್ಗಳನ್ನ, ಬೇರೆ ಟೆಕ್ನಿಷಿಯನ್ಸ್ಗಳನ್ನ, ಬೇರೆ ಡೈರೆಕ್ಟರ್ ಗಳನ್ನ ಆಯ್ಕೆ ಮಾಡ್ಕೋಬೇಕಾದ್ರೆ ಕನ್ನಡಕ್ಕೆ ಅಂತ ನಿಲ್ತಿರೋ ನಟ, ಕನ್ನಡ ಟೆಕ್ನಿಷಿಯನ್ಸ್ ಗಳನ್ನೇ ಹಾಕೊಬೇಕು, ಹೀರೋಗಳನ್ನೇ ಹಾಕೊಬೇಕು ಅಂತ ನಿಲ್ತಿರೋ ನಟ ಯಾರಿದ್ದಾರೆ? ನೀವೇ ಹೇಳಿ. ಆನ್ಸರ್ ಮೀ. ನೀವೇ ಹೇಳಿ, ನಿಮಗ್ ಗೊತ್ತಿದ್ರೆ ಹೇಳಿ, ಯಾರಿದ್ದಾರೆ? ದರ್ಶನ್ ಸರ್ ಇಲ್ವಾ? ಸರಿ, ನಾನು ಅಭಿಮಾನಿಗಳನ್ನೇ ಕೇಳ್ತೀನಿ. ಇಲ್ಲಿರುವವರಲ್ಲಿ ಬಹುತೇಕರು ಸಿನಿಮಾ ಅಭಿಮಾನಿಗಳು. ನಾನು ಅವ್ರ ಅಭಿಮಾನಿ ಇವ್ರ ಅಭಿಮಾನಿ ಅಂತ ಹೇಳಲ್ಲ. ಇಂಥದ್ದೊಂದು ಕಲ್ಚರ್ ಇದು ಸ್ಟಾಪ್ ಆಗ್ಬೇಕು ಅನ್ನೋದು ನಮ್ಮೆಲ್ಲರ ಒತ್ತಾಸೆ. ಮೀಡಿಯಾ ರೆಸ್ಪಾನ್ಸಿಬಿಲಿಟಿ ಬಗ್ಗೆ ಗಣೇಶ್ ಕೆ ಸರ್ಕಾರ್ ಸರ್ ಅವ್ರು ಕೇಳ್ತಾ ಇದ್ರು. ಮೀಡಿಯಾ ರೆಸ್ಪಾನ್ಸಿಬಿಲಿಟಿ ಏನು ಅಂದ್ರೆ ಇಂಥದ್ದೊಂದು ಅನ್ಕಲ್ಚರ್ಡ್ ಸ್ಟಾರ್ ವಾರ್, ಫ್ಯಾನ್ ವಾರ್ ಅನ್ನ ತಡಿಬೇಕು ಅಂದ್ರೆ ಏನು ಮಾಡಬೇಕು ಅನ್ನೋದ್ರ ಚಿಂತನ ಮಂಥನ ಮಾಡಬೇಕು ಅಂದ್ರೆ ಇವತ್ತು ಮಹಾಭಾರತ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿರೋದು. ಸ್ಟಾರ್ ವಾರ್ ಇಷ್ಟು ಕೆಟ್ಟ ಪರಿಸ್ಥಿತಿಯಲ್ಲಿ ನಡೀತಾ ಇರೋದನ್ನ ಬ್ರೇಕ್ ಹಾಕ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ಯಾರಾದ್ರೂ ಉತ್ತರ ಕೊಡು. ಮೊದಲನೇದಾಗಿ ಈ ರಾಜ್ಯದ ಒಂದು ಹೆಣ್ಣು ಮಗು, ಸುದೀಪ್ ಅವ್ರ ಮಿಸಸ್ ಆಗಿರ್ಬೋದು, ದರ್ಶನ್ ಅವ್ರ ಮಿಸಸ್ ಆಗಿರ್ಬೋದು, ದರ್ಶನ್ ಅವರ ಜೊತೆ ಆಗಿರೋ ಅನ್ಯಾಯಕ್ಕೆ ಅವರೆಲ್ಲರ ಅಭಿಮಾನಿಗಳು ಇವತ್ತು ಇದ್ದೀವಿ, ನಾಳೆನೂ ಇರ್ತೀವಿ, ನಾವು ಸಾಯೋ ಗಂಟ ಅವರ ಜೊತೆಯಲ್ಲಿ ಇರ್ತೀವಿ. ಇದರ ಜೊತೆಗೆ ಮೇಡಮ್ ಅವ್ರು ಪದೇ ಕೇಳ್ತಾ ಇದ್ದಾರೆ, ಒಬ್ಬ ನಟ ಬೆಳಿಬೇಕು ಅಂತ ಹೇಳಿದ್ರೆ ಅವ್ರ ಮನೇಲಿರೋ ಹೆಣ್ಮಕ್ಳನ್ನ ರೋಡ್ ತಂದಿಡ್ಬೇಕಾ ಅಂತ. ನೀವು 3 ಥಿಯೇಟರ್ ಇದೆ ಅಂತ ನಿಮ್ ಥಿಯೇಟರ್ನ ಉಳಿಸ್ಕೊಳಕ್ ನೋಡ್ತೀರಾ. ಇವ್ರು ಬಂದ್ಬಿಟ್ಟು ಅಲ್ಲಿ ಸುಪ್ರೀಂ ಕೋರ್ಟ್ ಆರ್ಡರ್ನ ಇಲ್ಲಿ ಓದಕ್ ಬರ್ತಾರೆ. ಅವ್ರು ಹೇಳಿದ್ರು ಆಟೋ ಡ್ರೈವರ್ಸ್ ಎಲ್ಲ ಬೆಳೆಸಿದ್ರು ಅಂತ. ಇದು ಒಂದು ಒಳ್ಳೆ ಮಾತು. ನಿಮ್ಮೆಲ್ಲರಿಗಿಂತ ಹಿರಿಯ ನಟನಾದ ಅವರು ಇವತ್ತೊಂದು ಒಳ್ಳೆ ವಿಷಯವನ್ನು ನಮ್ಗೆ ತಿಳಿಸ್ಕೊಟ್ರು. ಯಾಕಂದ್ರೆ ಮೇಡಮ್, ಯಾರಾದ್ರೂ ಬೆಳಿಬೇಕಂದ್ರೆ ಅವ್ರಿಗೆ ಆಟೋ ಡ್ರೈವರ್ಸ್ಗಳೇ, ಒಂದು ಬಡ ಕುಟುಂಬಗಳೇ ಕಾರಣ ಅವರು ಹಿರಿಯ ನಟ ಆಗೋದಿಕ್ಕೆ. ಇದ್ರ ಜೊತೆಗೆ ಯಾವುದೇ ಹೆಣ್ಣು ಮಗು ಆಗಿರ್ಲಿ, ನೀವು ಸಹ ಇದ್ರು ಕೂಡ ನಿಮ್ಗೆ ಜರ್ಗ್ ನಿತ್ಕೋ ಅಂತ ಹೇಳಿದ್ರು, ನಾವು ಕೂಡ ಯಾರಿಗೂ ಬಿಟ್ಕೊಡಲ್ಲ. ಇದು ದರ್ಶನ್ ಅವರು ಮೆಜೆಸ್ಟಿಕ್ ಇಂದ ಹಿಡಿದು ಸಂಗೊಳ್ಳಿ ರಾಯಣ್ಣ ಆಗೋವರೆಗೂ ಈ ಕರ್ನಾಟಕದ ಜನ ನಾವು ಸಾಥ್ ಕೊಟ್ಟಿದ್ದೀವಿ. ಅವರು ಚಾಲೆಂಜಿಂಗ್ ಸ್ಟಾರ್ ಇರೋದಕ್ಕೆ ನಾನು ಇವತ್ತು ಯಂಗ್ ಸ್ಟಾರ್ ಅಂತ ಪಕ್ಷ ಕಟ್ಟಿದ್ದೀನಿ. ಅಂತಹ ಚಾಲೆಂಜಿಂಗ್ ಸ್ಟಾರ್ ಜೊತೆ ಅನ್ಯಾಯ ಈ ಮಾಡ್ತಾ ಇದಾರಲ್ಲ ಬೇರೆ ಅವರು ಕಮೆಂಟ್ಸ್, ಯಾಕೆ ಸುದೀಪ್ ಅವ್ರಿಗೆ ಮಾಡ್ತಾ ಇದ್ದಾರೆ, ದರ್ಶನ್ ಅವ್ರಿಗೆ ಕಮೆಂಟ್ಸ್ ಮಾಡಿದಾರಲ್ಲ. ನಮ್ಮ ಫ್ಯಾನ್ ವಾರ್ಗಳಲ್ಲಿ ಯಾವತ್ತೂ ಕೂಡ ಸುದೀಪ್ ಅವ್ರನ್ನ ಕೀಳ್ಮಟ್ಟಕ್ಕೆ ನಾವು ನೋಡಿಲ್ಲ. ಸುದೀಪ್ ಅವ್ರ ಅಭಿಮಾನಿ ನಮ್ಮ ದರ್ಶನ್ ಫ್ಯಾನ್ಗಳಿಗೂ ಕೀಳ್ಮಟ್ಟದಲ್ಲಿ ನೋಡಿಲ್ಲ. ಅವರಿಬ್ಬರ ಜಗಳ ತಂದು ಹಾಕಿ ಈ ಕಮೆಂಟ್ಸ್ ಮಾಡ್ತಾ ಇದಾರಲ್ಲ, ಇವರು
ಇವ್ರು ಒಳ್ಳೆ ತಂದೆ ತಾಯಿಗೆ ಹುಟ್ಟಿರುವಂತ ಮಕ್ಕಳಲ್ಲ ಅಂತ ಹೇಳಕ್ ಇಷ್ಟಪಡ್ತೀನಿ. ಇವ್ರೇನು ಫೇಕ್ ಅಕೌಂಟ್ ಎಲ್ಲ ಇಟ್ಕೊಂಡು ಯಾರನ್ನು ಬಿಡ್ತಾ ಇಲ್ಲ. ಪ್ರಧಾನಿನೂ ಬಿಡಲ್ಲ, ಸಿಎಂನು ಬಿಡಲ್ಲ, ದರ್ಶನ್ ಬಿಡಲ್ಲ, ಸುದೀಪ್ನು ಬಿಡಲ್ಲ, ನಮ್ಮನ್ನು ಬಿಡಲ್ಲ, ನಿಮ್ನು ಬಿಡಲ್ಲ. ನನಗೇನು ಅಂತ ನನ್ನ ಮಗ ಇಂತ ನನ್ನ ಮಗ ಅಂತ ಕಮೆಂಟ್ ಆಗ್ತಾರೆ. ಏನ್ ಮಾಡೋದು, ಮನಸ್ಸಲ್ಲಿ ಇಟ್ಕೋಬೇಕು, ಸುಮ್ಮನೆ ಆತರ ಹೋಗ್ಬಿಟ್ಟಿದೆ. ಯಾಕಂದ್ರೆ ಅವಂತವ್ರು ಏನು ಮಾಡಕ್ಕಾಗ್ತಿಲ್ಲ. ಹಿಂಗೆ ಬಂದಿದ್ ಒಂದು ಕಾಮೆಂಟ್ ಇಂದಾನೆ ಇವತ್ತು ಕೊಲೆ ಆಗಿದೆ ಅನ್ನೋ ಆರೋಪ ಅಲ್ವಾ ಸರ್? ಅದ್ರ ಬಗ್ಗೆ ಮಾತಾಡ್ತೀನಿ ಮೇಡಮ್. ಏನ್ ಗೊತ್ತಾ, ಈಗ ನೀವೊಂದು ಅಕೌಂಟ್ ಕ್ರಿಯೇಟ್ ಮಾಡ್ಕೋತೀರಾ. ನೀವೊಂದು ಅಕೌಂಟ್ ಕ್ರಿಯೇಟ್ ಮಾಡ್ಕೋಬೇಕು ಅಂದ್ರೆ ಒಂದು ಐಡಿ ಪ್ರೂಫ್ ಇಂದ ಮಾಡ್ಕೋಬೇಕು. ಒಂದು ಆಧಾರ್ ಆಗಿರ್ಬೋದು, ಪಾನ್ ಆಗಿರ್ಬೋದು. ಈ ಇದೊಂದು ಪ್ರೂಫ್ ನ ಮುಖಾಂತರ ನೀವು ಒಂದು ಐಡಿ ಕ್ರಿಯೇಟ್ ಮಾಡ್ಕೋಬೇಕು ಅಂತ ರೂಲ್ಸ್ ಬಂದ್ರೆ ಮೇಡಮ್ ಯಾರೇನು ಮಾಡಕ್ಕಾಗಲ್ಲ. ಅವ್ನ ಆರಾಮ ಸಿಗ್ತಾನೆ, ಅವ್ನ ಆರಾಮ ಹೇಳ್ಕೊಂಬಂದ್ ಸರಿಯಾಗಿ ಹೊಡಿಬಹುದು ಮೇಡಮ್. ಸೋಷಿಯಲ್ ಮೀಡಿಯಾಗ ಒಂದಷ್ಟು ರೂಲ್ಸ್ ಗಳು ಬೇಕು ಅನ್ನೋದು ಮಾತು. ವೆರಿಫಿಕೇಶನ್ ಇಲ್ಲಾಂದ್ರೆ ಬೇಡ. ನಾನು ಈ ಕ್ವಶನ್ 4 ಜನಕ್ಕೂ ಕೇಳ್ತೀನಿ. ಫಸ್ಟ್ ಸಂಜಯ್ ಸರ್, ನೀವು ಬಂದಾಗ್ಲಿಂದ ನೋಡ್ತಾ ಇದ್ದೀನಿ, ನೀವು ನಮ್ಗೆ ಇನ್ ರಿಟರ್ನ್ ಅಟ್ಯಾಕ್ ಮಾಡ್ತಾ ಇದ್ದೀರಾ. ಯಾಕೆ? ಅಲ್ಲ, ಐ ಮೀನ್ ಲೈಕ್ ವಾಟ್ ಎವರ್ ಇಟ್ ಈಸ್. ಏನ್ ಗೊತ್ತಾ ಸರ್, ಯಾರು ಇದು ಓದಕ್ಕೆ ಏನು ಕೊಟ್ರು ಓದಕ್ಕೆ ಅಂತ ಹೇಳಿದ್ರು, ಕಾಮೆಂಟ್ ಏನಕ್ಕೆ ಹಾಕಿದ್ರು ಅಂತ ನಿಮ್ ಪ್ರಶ್ನೆ, ಅದಕ್ಕೆ ನೀವು ಉತ್ತರ ಕೊಡಿ. ನಾವು ಓದಿದ್ದಕ್ಕೆ ಆಂಕರ್ ಕೊಟ್ಟಿದ್ ಓದಿದ್ದಕ್ಕೆ ಅದನ್ನ ಹೇಳ್ಬೇಡಿ. ಅಲ್ಲ ಸರ್, ಇಲ್ಲಿ ನೀವು ಇವ್ರ ಫ್ಯಾನು ಅವ್ರ ಫ್ಯಾನು ಅನ್ನೋದು ಬಿಟ್ಬಿಡಿ. ನೀವೆಲ್ಲಾರು ಒಂದು ಫಿಲಂ ಚೇಂಬರ್ಗೆ ಯಾವ್ದೋ ಒಂದ್ ರೀತಿಲಿ ಒಂದು ಪಾರ್ಟ್ ಆಗಿರೋರು. ಬೀಟ್ ಎ ಫ್ಯಾನ್ ಬೇಸ್, ಆಕ್ಟರ್, ಚೇಂಬರ್ ಪ್ರೆಸಿಡೆಂಟ್ ಅಥವಾ ಪ್ರಶಾಂತ್ ಸಬ್ಬರ್ಗೆ ಸರ್, ನೀವೆಲ್ಲ ಒಂದು ಕುಟುಂಬದವರು. ಆದ್ರೆ ನೀವು ಫ್ಯಾನ್ ಬೇಸ್ ನ ಪಕ್ಕಕ್ಕೆ ಬಿಟ್ಬಿಟ್ಟು ಪೈರಸಿನ ಹೇಗೆ ಅವಾಯ್ಡ್ ಮಾಡೋದು ಅನ್ನೋದು ಯಾವಾಗ್ಲಾದ್ರೂ ಡೀಲ್ ಮಾಡಿದ್ದೀರಾ? ನಮ್ಮ ಪಕ್ಕದ ಸ್ಟೇಟ್ ಆಂಧ್ರದಲ್ಲಿ ಲಾಸ್ಟ್ ಮಂತ್ ಇಮ್ಮಡಿ ರವಿ ಅವ್ರನ್ನ ಹೆಂಗ್ ಹಿಡಿದ್ರು, ಐಬಮ್ಮ ಮತ್ತೆ ಬಪ್ಪಂ ಟಿವಿದು ಹೆಂಗ ಆಪ್ಸ್ದು ಹೆಂಗ್ ಹಿಡಿದ್ರು. ನಿಮ್ ಕಡೆಯಿಂದ ಏನ್ ಮಾಡಿದ್ದೀರಾ? ಈಗ ಇಲ್ಲಿ ನೀವು ಓದಿದ್ರಿ ಮೇಡಮ್, ಅದನ್ನ 4-5 ಜನ ಅಲ್ಲ 1000 ಜನ ಕೇಳಿಸ್ಕೋತಾರೆ ಮೇಡಮ್, ಓಕೆನಾ? ಬಟ್ ಅಲ್ಲಿ ನನಗೆ ಗೊತ್ತು ನೀವೇ ಓದಿರೋದು, ನನಗೆ ಗೊತ್ತು. ಅಲ್ಲ, ಗೊತ್ತಾಯ್ತು ಮೇಡಮ್, ಇಲ್ಲಿ ನನಗೆ ಗೊತ್ತು ನೀವೇ ಓದಿರೋದು ಅಂತ. ತಪ್ಪು ಮಾಡಿರೋದು ನೀವೆಂದ ನಾನು ಕಂಡು ಹಿಡಿದು ಬಿಡ್ತೀನಿ. ಬಟ್ ಅಲ್ಲಿ ಯಾರೋ ಒಬ್ಬ ಎಲ್ಲೋ ಕುತ್ಕೊಂಡು ಮಾಡಿರೋದಕ್ಕೆ ನಾನು ಹೆಂಗ್ ಕಂಡಿಡಿಲಿ? ಇದಕ್ಕೆ ನೀವು ಉತ್ತರ ಕೊಡಿ ನನಗೆ ಮೇಡಮ್. ನಮ್ಮಲ್ಲಿರೋರು ಯಾರು ಮಾಡಲ್ವೇ? ನೋಡಿ, ನಮ್ಮ ಇದ್ರಲ್ಲಿರೋರು ಅಸೋಸಿಯೇಷನ್ ಇರೋರು ಕಲ್ತಿರೋದು ಎಲ್ಲ ಒಳ್ಳೆ. ದರ್ಶನ್ ಅವರ ವಿಚಾರಕ್ಕೇನೆ ಹೀಗೇನೆ ಮೆಗಾ ಡಿಬೇಟ್ ಮಾಡಿದಾಗ ಬಂದವರೆಲ್ಲರೂ ಕೂಡ ದರ್ಶನ್ ಅಭಿಮಾನಿಗಳಿದ್ರು. ಇಲ್ಲಿಂದ ಹೋಗುವಾಗ ರಿಜಿಸ್ಟರ್ಡ್ ಫ್ಯಾನ್ ಅಸೋಸಿಯೇಷನ್ ಗಳಿದ್ದವರು ಕೂಡ ಬಂದಿದ್ರು. ಇಲ್ಲಿಂದ ಹೋಗುವಾಗ ಅವ್ರು ಮಾಡಿದ ಪ್ರಾಮಿಸ್ ಏನ್ ಗೊತ್ತಾ ಸರ್? ದರ್ಶನ್ ಅವರ ಫೋಟೋವನ್ನ ಬಳಸಿಕೊಂಡು ಯಾವುದೇ ಫೇಕ್ ಅಕೌಂಟ್ ನಿಂದ ಕೆಟ್ಟ ಕಾಮೆಂಟ್ ಗಳನ್ನ ಮಾಡ್ತಾ ಇದ್ರೆ ಅಂಥವರ ವಿರುದ್ಧ ಪ್ಯಾನ್ ಕರ್ನಾಟಕ ನಾವು ಅಭಿಯಾನ ಮಾಡ್ತೀವಿ. ಎಲ್ ಮಾಡಿದ್ರು ಸರ್? ಮೇಡಮ್, ಅವ್ರು ಏನ್ ಮಾಡಿದ್ರೆ ನನ್ಗೆ ಗೈಡೇ ಇಲ್ಲ ಮೇಡಮ್. ಇದು ಯಾವಾಗ ನಡೆದಿದೆ ಅಂತ ನನಗೆ ಗೊತ್ತಿಲ್ಲ ಮೇಡಮ್. ಥರ್ಡ್ ಕ್ಲಾಸ್ಗಳು ಟಾಪ್ ಕ್ಲಾಸ್ಗಳೇ ಆಯ್ತಾ? ಇಲ್ಲಿರೋರು ನಾವ್ ಅಲ್ಲಿ ಹಿಡಿತೀವಿ ಅಂದ್ರೆ ಅದ್ ನಮ್ ಮುಟ್ಟಾಳ್ತನ ಆಗುತ್ತೆ. ನಾನು ಅದಕ್ಕೆ ಅಲ್ಲಿ ಇಳಿಯಕ್ ಹೋಗೋದಿಲ್ಲ. ನಾನು ಮತ್ತೆ ಕೇಳ್ತೀನಿ ಸರ್, ಕೊಚ್ಚೆ ನಿಮ್ಮ ಸ್ಟಾರ್ ನಟನ ಮುಖಕ್ಕೆ ರಾಚ್ತಾ ಇದೆ ಅಂತಂದ್ರು ಕೂಡ ನೀವು ಸುಮ್ನೆ ಇರ್ತೀರಾ ಸರ್? ಅಟ್ಲೀಸ್ಟ್ ಟಿಶ್ಯೂ ಇಟ್ಕೊಂಡು ಒರೆಸೋ ಪ್ರಯತ್ನ ಮಾಡಬೇಕು ಸರ್. ಬಗ್ಗೆ ನೀವು ಮಾತಾಡ್ತಿದ್ದೀರಲ್ಲ, ನಿಮ್ಗೆ ಅನ್ನಿಸ್ತಿಲ್ವಾ? ಅದೇ ಕೊಚ್ಚೆ ಬಗ್ಗೆ ನೀವೇ ಮಾತಾಡ್ತಿದ್ದೀರಲ್ಲ, ನಿಮ್ಗೆ ಅನ್ನಿಸ್ತಿಲ್ವಾ ಅಂತ? ಯಾಕಂದ್ರೆ ಇಂತ ಕೊಚ್ಚೆ